ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ನನ್ನ ವ್ಲಾಗ್ ಏನಂದರೆ, ಇದು ವರ್ಷದ ಮೊದಲನೇ ಜಾತ್ರೆ ಆಗಿರುತ್ತೆ. ಒಡೆ ಭೈರವೇಶ್ವರನ ಜಾತ್ರೆ ಮಾಡೋದಿದು. ಈ ದೇವಸ್ಥಾನ ಬರೋದು ತುಮಕೂರು ಡಿಸ್ಟಿಕ್, ಕುಣಿಗಲ್ ತಾಲೂಕು, ಹುಲಿಯೂರು ದುರ್ಗ ಹೋಬಳಿ, ಅರಮನೆ ವನಮಾಚಿನಹಳ್ಳಿ ಅಂತ ಬರೋದು ಊರು. ನಮ್ಮೂರಿಂದ ಬಾಯಿಬೀಗ ಹೋಗುತ್ತೆ. ಇಲ್ಲಿಗೆ 5 ಕಿಲೋಮೀಟ್ರ್ವರೆಗೂ ಆಗುತ್ತೆ. ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಅಲ್ಲಿವರೆಗೂ ನಡ್ಕೊಂಡೇ ಹೋಗ್ತಾರೆ ಎಲ್ಲರೂ. ನಾನು ವಿಡಿಯೋ ಮಾಡಿದ್ದೀನಿ, ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು. ಹೇಗಿದೆ ನೋಡಿ ಫ್ರೆಂಡ್ಸ್. ಹೊಡ್ಕೊಂಡೋಗಿ ಇವತ್ತು ಬೈರೂರು ಮೇಲ್ಗಡೆ ದಸ್ತ ಮಾತ್ರ ಇರುತ್ತೆ. ಇವತ್ತು ಬೈರೂರು ದಸ್ತ ಮಾತ್ರ ಮೇಲ್ಗಡೆ ಅದ್ದೂರಿ ಬಂದಿದ್ದೇವೆ. ಅತಿ ಹೆಚ್ಚು ಜನಸಂಖ್ಯೆ ಬಂದು ಶ್ರೀ ಭೈರವೇಶ್ವರನ ಭುಜಸೇವೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಒಂದಮ್ಮ 51 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ವಾಡೆ ಬೇರೆ ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಪೂಜೆ ಟಿಕೆಟ್ ತಗೊಂಡು ಹೋಗ್ಬೇಕು. ದಯವಿಟ್ಟು ಕೆಳಗಡೆ ಲೋಕೇಶನ್ ಅವರು 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಬೈರು ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಭರವಸೆಗೆ 4 ಅಷ್ಟನ್ನು ಕೊಡ್ಲಿ. ಅರ್ಕೆಹಣ ಇದ್ರೆ ರಸೀದಿ ಉಂಟು, ಕೇಳ್ಪಡೆಯಿರಿ. ಭಂಗಿ ಸೇವೆಗೆ ರಸೀದಿ ಇಲ್ಲ, ಅರ್ಕೆಹಣಕ್ಕೆ ರಸೀದಿ ಉಂಟು. ಚಿನ್ನ, ಬೆಳ್ಳಿ, ಬಂಗಾರ ಏನೇ ಕೊಟ್ಟರು ರಸೀದಿ ಉಂಟು. ದುಡ್ಡು ಕೊಟ್ಟರು ರಸೀದಿ ಕೊಡ್ತಾರೆ. ದಯವಿಟ್ಟು ಕೇಳ್ಪಡೆಯಿರಿ. ಅರ್ಕೆಹಣಕ್ಕೆ ರಸೀದಿ ಉಂಟು, ಭಂಗಿ ಸೇವೆಗೆ ರಸೀದಿ ಇಲ್ಲ. ಭಕ್ತಾದಿಗಳಲ್ಲಿ ವಿನಂತಿ, ಇಂದು ಯಾವುದೇ ಭಕ್ತಾದಿಗಳು ಇಂಥ ಎಚ್ಚರಿಕೆಯಿಂದ ಸಾಕಷ್ಟು ಭಕ್ತಾದಿಗಳು ಕೆಟ್ಟಲ್ಲಿ 151 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಬೈರು ಒಳ್ಳೇದ್ ಮಾಡಿ. ಮಗ ಸಿಂಚನ ಲಕ್ಷ್ಮಿಯವರು 110 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಬೈರು ಒಳ್ಳೇದ್ ಮಾಡಲಿ. ಆ ಪಾಪುಗೆ ಬೈರು ಲಕ್ಷ್ಮಣಪುರ 110 ರೂಪಾಯಿ ಕೊಟ್ಟಿದ್ದಾರೆ. ಟ್ರಾಫಿಕ್ ಮಾಡ್ತಿದ್ರು ನಾನು ನಮ್ಮನ್ನ ಅಲ್ಲೇ ಕಲಿಯ ಕೊಡೋಣ ದೇವಸ್ಥಾನದ ಹೋಗಿ ಅಲ್ಲೇ ಕೊಡಬೇಕು. ನೀನ್ ಬರ್ತಾರೆ ಕರೆಕ್ಟ್